ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸುಷ್ಮಿತಾ GK ಕ್ಲಾಸಸ್. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿದ್ದೆ ಆದಲ್ಲಿ ಮುಂಬರುವ ನಾನು ಮಾಡುವ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಬರುತ್ತವೆ. ಇಂದು ಸಾಮಾನ್ಯ ಅಧ್ಯಯನದ ವಿಷಯದಲ್ಲಿ ಪ್ರಶಸ್ತಿ ವಿಭಾಗವನ್ನು ಅಧ್ಯಯನ ಮಾಡ್ತಿದ್ವಿ. ಇಂದು ನಾನು ತಂದಿರುವಂಥ ಪ್ರಮುಖವಾದಂಥ ಪ್ರಶಸ್ತಿ ಅದುವೇ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿ. ಇಂದು ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿ ಪಾರ್ಟ್ 1 ವಿಡಿಯೋವನ್ನು ನೋಡೋಣ. ಹಾಗಾದರೆ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿಯನ್ನು ಏಷ್ಯಾದ ನೋಬೆಲ್ ಎಂದೇ ಪ್ರಸಿದ್ಧವಾಗಿದೆ. ಏಷ್ಯಾದ ನೋಬೆಲ್ ಎಂದೇ ಪ್ರಸಿದ್ಧವಾದಂಥ ಪ್ರಶಸ್ತಿ ಅದುವೇ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿ. ಹಾಗಾದರೆ ಇದು ಯಾವಾಗ ಸ್ಥಾಪನೆಯಾಯಿತು ಎಂದರೆ ಇದು 1957ರಲ್ಲಿ ಸ್ಥಾಪನೆಯಾಗುತ್ತೆ. ಈ ಒಂದು ಪ್ರಶಸ್ತಿಯನ್ನು ನೀಡುವ ದೇಶ ಅದುವೇ ಫಿಲಿಪೈನ್ಸ್ ದೇಶ. ಈ ಒಂದು ಪ್ರಶಸ್ತಿಯನ್ನು ಫಿಲಿಪೈನ್ಸ್ ದೇಶವು ನೀಡುತ್ತದೆ. ಹಾಗಾದರೆ ಯಾವ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರಿಗೆ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿಯನ್ನು ನೀಡಲಾಗುತ್ತೆ ಎಂದರೆ ಅದುವೇ ಸಮುದಾಯದ ನಾಯಕತ್ವ, ಸಾಹಿತ್ಯ ವಿಭಾಗದಲ್ಲಿ, ಪತ್ರಿಕೋದ್ಯಮ ವಿಭಾಗದಲ್ಲಿ, ಸೃಜನಾತ್ಮಕ ಕಲೆಯನ್ನು ಹೊಂದಿದವರಿಗೆ ಮತ್ತು ಅಂತಾರಾಷ್ಟ್ರೀಯ ತಿಳುವಳಿಕೆ ಹೊಂದಿದವರಿಗೆ, ಸರ್ಕಾರಿ ಸೇವೆಯಲ್ಲಿರುವವರಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತದೆ. ಹಾಗಾದರೆ ಈ ಒಂದು ಪ್ರಶಸ್ತಿಯ ಯಾರ ಸ್ಮರಣಾರ್ಥವಾಗಿ ನೀಡಲಾಗುತ್ತೆ ಎಂದರೆ ಅದುವೇ ಫಿಲಿಪೈನ್ಸ್ ದೇಶದ ಮಾಜಿ ಅಧ್ಯಕ್ಷರಾದಂತಹ ರಾಮನ್ ಮ್ಯಾಗ್ಸೆಸೆ ಅವರ ಸ್ಮರಣಾರ್ಥವಾಗಿ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಹಾಗಾದರೆ ಈ ಪ್ರಶಸ್ತಿಯ ಮೊತ್ತ ಎಷ್ಟಿದೆ ಎಂದರೆ ಅದುವೇ $50,000 ಅಮೆರಿಕನ್ ಡಾಲರ್. $50,000 ಅಮೆರಿಕನ್ ಡಾಲರನ್ನು ನಗದು ಬಹುಮಾನವಾಗಿ ಈ ಒಂದು ಪ್ರಶಸ್ತಿ ಪುರಸ್ಕೃತರಿಗೆ ನೀಡಲಾಗುತ್ತದೆ. ಹಾಗಾದರೆ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿಯ ಪುರಸ್ಕೃತರು ಯಾರು ಎಂದರೆ ಅದುವೇ ಪ್ರಥಮ ವಿಜೇತರು ಆಚಾರ್ಯ ವಿನೋಬಾ ಭಾವೆ. ಆಚಾರ್ಯ ವಿನೋಬಾ ಭಾವೆ ಅವರಿಗೆ 1958ರಲ್ಲಿ ಈ ಒಂದು ಪ್ರಶಸ್ತಿ ಲಭಿಸಿತು. ಇವರ ಕ್ಷೇತ್ರ ಭೂದಾನ ಚಳವಳಿ ನಾಯಕರಾಗಿದ್ದರು. ಆಚಾರ್ಯ ವಿನೋಬಾ ಭಾವೆ ಅವರು 1958ರಲ್ಲಿ ಪ್ರಥಮವಾಗಿ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿಯನ್ನು ಪಡೆದುಕೊಂಡಂತಹ ವಿಜೇತರಾಗಿದ್ದಾರೆ. ಹಾಗಾದರೆ 2019ರ ವಿಜೇತರು ಯಾರು ಎನ್ನುವುದಾದರೆ 2019ರಲ್ಲಿ ಈ ಒಂದು ಪ್ರಶಸ್ತಿಯನ್ನು 5 ಜನರಿಗೆ ನೀಡಿ ಗೌರವಿಸಲಾಗಿದೆ. ಮೊದಲನೇದಾಗಿ ರವೀಶ್ ಕುಮಾರ್ ಭಾರತ್. ರವೀಶ್ ಕುಮಾರ್ ಭಾರತ್ ರವರು ಪತ್ರಿಕೋದ್ಯಮ ಕ್ಷೇತ್ರವನ್ನು ಕನ್ಸಿಡರ್ ಮಾಡಿ ಇವರಿಗೆ 2019ರ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ರವೀಶ್ ಕುಮಾರ್ ಭಾರತ್. ತದನಂತರದಲ್ಲಿ ಎರಡನೇದಾಗಿ ರೆಮೆಂಡೋ ಪುಜೆಂಟೆ ಖಯಾಬಾಬ್, ಇವರು ಫಿಲಿಪೈನ್ಸ್ ದೇಶದವರು. ಮೂರನೇದಾಗಿ ಕಿಮ್ ಜೋಂಕಿ, ಇವರು ದಕ್ಷಿಣ ಕೊರಿಯಾದವರು. ನಾಲ್ಕನೇದಾಗಿ ಕೋ ಸ್ವಿ ವಿನ್, ಇವರು ಮಯನ್ಮಾರ್ ದೇಶದವರು. ಅಂಖಾನಾ ನೀಲಾ ಫೈಜಿತ್, ಇವರು ಥೈಲ್ಯಾಂಡ್ನವರು. ಇವರಿಗೆ 2019ರ ಸಾಲಿನ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಹಾಗಾದರೆ 2018ರ ವಿಜೇತರು ಯಾರು ಎನ್ನುವುದಾದರೆ 2018ರ ವಿಜೇತರು ಭರತ್ ವಟಾನಿ ಮತ್ತು ಸೋನಮ್ ವಾಂಗ್ಚುಕ್. ಭರತ್ ವಟಾನಿ ಮತ್ತು ಸೋನಮ್ ವಾಂಗ್ಚುಕ್ ಅವರಿಗೆ 2018ರ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಇದಿಷ್ಟು ಮಾಹಿತಿ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿಯ ಪಾರ್ಟ್ 1 ವಿಡಿಯೋ ಆಗಿದೆ. ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿದ್ದೇ ಆದಲ್ಲಿ ನಾನು ಮಾಡುವ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಬರುತ್ತವೆ. ಈ ಒಂದು ಕ್ಲಾಸ್ನ ನೋಟ್ಸ್ ನಿಮಗೆ ಬೇಕಾದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲ್ ಸ್ಪರ್ಧಾ ಜಯ ಟೆಲಿಗ್ರಾಮ್ ಚಾನಲ್ನ ಲಿಂಕನ್ನು ಕೊಟ್ಟಿದ್ದೀವಿ. ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗೋದ್ರ ಮೂಲಕ ಈ ಒಂದು ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಥ್ಯಾಂಕ್ ಯು.